ವೀಕ್ಷಕರೇ ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಓಕೆ ನ್ಯೂಸ್. ನಾನು ನಿಮ್ಮ ಪ್ರಿಯ. ಬೀದರ್ ಬಂದ್ ಹೋರಾಟಕ್ಕೆ ಜಿಲ್ಲೆಯ ಸಮಸ್ತ ಸ್ವಾಭಿಮಾನಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವಾದಿಗಳು, ಬುದ್ಧ ಬಸವ ಅಂಬೇಡ್ಕರ್ ಅವರ ಅನುಯಾಯಿಗಳು, ಪ್ರಗತಿಪರರು, ಕನ್ನಡ ಪರ, ದಲಿತರ ಪರ, ಶೋಷಿತ ಮತ್ತು ಅಲ್ಪಸಂಖ್ಯಾತರ ಪರ ಹೋರಾಟಗಾರರು, ಸರ್ವಧರ್ಮ ಗುರುಗಳು, ವಿವಿಧ ಕ್ಷೇತ್ರದ ವ್ಯಾಪಾರಸ್ಥರು, ಆಟೋ ಚಾಲಕರು, ಸಾಹಿತಿಗಳು, ಚಿಂತಕರು, ಕಾರ್ಮಿಕರು, ರೈತರು, ಯುವಕ ಯುವತಿಯರು ಹಾಗೂ ವಿದ್ಯಾರ್ಥಿನಿಯರು ಬೀದರ್ ಬಂದ್ಗೆ ಬೆಂಬಲ ನೀಡಬೇಕೆಂದು ಸ್ವಾಭಿಮಾನಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವಾದಿಗಳ ಹೋರಾಟ ಸಮಿತಿಯ ಬೀದರ್ ವತಿಯಿಂದ ವಿನಂತಿಯನ್ನ ಮಾಡಿ ಮಾತನಾಡಿ ತಿಳಿಸಿದರು. ಈ ಸಂದರ್ಭದಲ್ಲಿ ಮಹೇಶ್ ಕೋಡ್ನಾಡ್ಕರ್, ರಾಜ್ಯಾಧ್ಯಕ್ಷರು, ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ, ಅಂಬರೀಶ್ ಕುದ್ರೆ, ಜಿಲ್ಲಾಧ್ಯಕ್ಷರು, ಭೀಮಾರ್ಮಿ ಬೀದರ್, ಪವನ್ ಕುಮಾರ್ ಮಿಠಾರೆ, ಯುವ ಮುಖಂಡರು ಬೀದರ್, ಹರ್ಷಿತ್ ದಾಂಡೇಕರ್, ಕಾರ್ಯದರ್ಶಿ, ಅಂಬೇಡ್ಕರ್ ವಾದಿಗಳ ಹೋರಾಟ ಸಮಿತಿ ಬೀದರ್. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಓಕೆ ನ್ಯೂಸ್. ಬೀದರ್ ಜಿಲ್ಲೆಯ ಮಹಾಜನತೆಗೆ ನಮೋ ಬುದ್ಧಾಯ, ಶರಣು ಶರಣಾರ್ಥಿ, ಜೈ ಭೀಮ್, ಜೈ ಸಂವಿಧಾನ್. ಬಾಂಧವರೇ, ನಾಳೆ ದಿನಾಂಕ 9/1/2025 ಬೀದರ್ ಬಂದ್ ಇಡಲಾಗಿದೆ. ಕಾರಣ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಸಂವಿಧಾನದ ಮೂಲಕ ದೇಶದ ಗೃಹ ಮಂತ್ರಿಗಳಾಗಿ ಅಮಿತ್ ಶಾ ಅವರು ಇತ್ತೀಚೆಗೆ ಸಂಸತ್ನ ಅಧಿವೇಶನದಲ್ಲಿ ಸಂವಿಧಾನ ಜಾರಿಯಾಗಿ 75 ವರ್ಷ ಪೂರ್ಣಗೊಂಡಿರುವ ಒಂದು ಶುಭ ಸಂದರ್ಭದಲ್ಲಿ ಚರ್ಚೆ ನಡೀತಾ ಇತ್ತು. ಆ ಚರ್ಚೆಯಲ್ಲಿ ಒಂದು ವಿಷಯವನ್ನು ಅವರು ಹೇಳ್ತಾರೆ, ಆजकल अंबेडकर बोलने का फैशन हो गए है, ये अंबेडकर बोलने के जगह में भगवान का नाम लेते तो ಸ್ವರ್ಗ ಮಿಲ್ತಾ ಸಾತ್ ಜನ್ಮ ಅಂತ. ಇಷ್ಟು ಅಂದರೆ ಸಂವಿಧಾನ ಹೇಳ್ತದೆ ವೈಜ್ಞಾನಿಕ ಚಿಂತನೆ ಮೇಲೆ ಇರಬೇಕಂತ ಹೇಳ್ತದೆ. ಎಲ್ಲ ಜಾತಿ ಧರ್ಮಕ್ಕೆ ಅವ್ರವ್ರ ಧರ್ಮಕ್ಕೆ ಅನುಗುಣವಾಗಿ ಅವರು ಯಾವುದೇ ಒಂದು ಕೆಲಸ ಮಾಡಲಿಕ್ಕೆ, ಅವ್ರ ಶ್ರದ್ಧೆ ಭಕ್ತಿ ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ಅವರು ಸಂಸತ್ ಭವನ ಅಲ್ಲಿ ಯಾವುದೇ ವೈಚಾರಿಕ ಬಿಟ್ಟು ಏನು ಮಾತಾಡಬಾರ್ದು. ಆದರೆ ಅವರು ಅಮಿತ್ ಶಾ ಅವರು ಸಂವಿಧಾನಕ್ಕೂ ಅಗೌರವ ಕೊಟ್ಟರ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೂ ಅಗೌರವ ಕೊಟ್ಟರ, ಸಂಸತ್ನ ಒಂದು ಅಧಿವೇಶನಕ್ಕೂ ಕೂಡ ಅಗೌರವ ಕೊಟ್ಟರ. ಹಾಗಾಗಿ ಬೀದರ್ ಜಿಲ್ಲೆಯಲ್ಲಿ ಸ್ವಾಭಿಮಾನಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವಾದಿಗಳ ಹೋರಾಟ ಸಮಿತಿ ವತಿಯಿಂದ ಮುಂಜಾನೆ 7 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ಸಂಪೂರ್ಣ ಬೀದರ್ ಬಂದಿದೆ. ಈಗಾಗಲೇ ನಮ್ಮ ಪದವಿ ಪೂರ್ವ DDPU ಸಾಹೇಬರು ಆದೇಶವನ್ನು ಹೊರಡಿಸಿದ್ದಾರೆ. ಪ್ರೈವೇಟ್ ಮತ್ತು ಗೌರ್ಮೆಂಟ್ ಕಾಲೇಜುಗಳೆಲ್ಲ ಬಂದಿದೆ. ಆಮೇಲೆ DDPI ಸಾಹೇಬರು ಅವರು ಕೂಡ ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಸಾಹೇಬರು ಕೂಡ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಅವರು ಖಾಸಗಿ ಆಗಿರ್ಬೋದು, ಸರ್ಕಾರಿ ಆಗಿರ್ಬೋದು, ಅವರು ಕೂಡ ಈಗಾಗಲೇ ಬಂದನ್ನು ಇರೋದ್ರಿಂದ ಅವರು ಕೂಡ ರಜೆ ಘೋಷಣೆ ಮಾಡಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶದ ಅನುಗುಣವಾಗಿಯೇ ಬಂದಿರೋದ್ರಿಂದ ರಜೆ ಘೋಷಣೆ ಆಗಿದೆ. ದಯಮಾಡಿ ಬೀದರ್ ಜಿಲ್ಲೆ ಎಲ್ಲ ಮಹಾಜನತೆಯನ್ನು ಕೇಳ್ಕೊತೀನಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂದ ತಕ್ಷಣ ಇವರು ದಲಿತರಿಗೆ ಮಾತ್ರ ಸೀಮಿತ ಅಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಎಷ್ಟು ಜನ ಮೀಸಲಾತಿಯನ್ನು ಪಡಿತಾ ಇದ್ದಾರೆ, ಎಷ್ಟು ಜನ ಅವರ ಒಂದು ಹೋರಾಟದ ಪ್ರತಿಫಲವಾಗಿ ಎಷ್ಟು ಜನ ಮತದಾನದ ಒಂದು ಹಕ್ಕು ಪಡೆದಿದ್ದಾರೆ, ಅವರ ಹೋರಾಟದ ಪ್ರತಿಫಲವಾಗಿ ಎಷ್ಟು ಜನ ಹಾಸ್ಟೆಲ್ನಲ್ಲಿ ಜೀವನ ಸಾಗಿಸ್ತಾ ಇದ್ದಾರೆ, ಹಾಸ್ಟೆಲ್ನಲ್ಲಿ ಶಿಕ್ಷಣವನ್ನು ಪಡಿತಾ ಇದ್ದಾರೆ, ಎಷ್ಟು ಜನ ಅವರ ಒಂದು ಹೋರಾಟದ ಪ್ರತಿಫಲವಾಗಿ ಅಭಿವೃದ್ಧಿ ಹೊಂದಿದ್ದಾರೆ, ನೌಕರಿ ಪಡೆದಿದ್ದಾರೆ. ಅವರೆಲ್ಲರೂ ರಾಜಕೀಯವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಧಾರ್ಮಿಕವಾಗಿರ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುಣ್ಯದಿಂದ, ಅವರ ಪರಿಶ್ರಮದಿಂದ, ಅವರ ಸಂಘರ್ಷದ ಹೋರಾಟದಿಂದ ಅಭಿವೃದ್ಧಿ ಹೊಂದಿದವರು ಪ್ರತಿಯೊಬ್ಬರು ನಾಳೆ ಬೀದರ್ ಬಂದ್ಗೆ ಸಪೋರ್ಟ್ ಮಾಡಬೇಕು. ಈಗಾಗಲೇ ಎಲ್ಲ ಸುಮಾರು 30 ಸಂಘಟನೆಗಳು ಸೇರಿ ಅದು ಒಂದು ಸ್ವಾಭಿಮಾನಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವಾದಿಗಳ ವೇದಿಕೆ, ಹೋರಾಟ ವೇದಿಕೆ ಅಂತ ಮಾಡಿಕೊಂಡು ತುಂಬ ಅಚ್ಚುಕಟ್ಟಾಗಿ ಭಾಳ ಯಶಸ್ವಿಯಾಗೋ ರೂಪಿನಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ವ್ಯಾಪಾರಸ್ಥರು, ಶಾಲಾ ಕಾಲೇಜಿನ ಮಕ್ಕಳು, ವಿದ್ಯಾರ್ಥಿಗಳು, ಯುವಕರು, ಮಹಿಳೆಯರು, ತಾಯಂದರು ಪ್ರತಿಯೊಬ್ಬರು ನಿಮಗೆ ಕಳಕಳಿ ಮನವಿ ಮಾಡ್ಕೋತೀವಿ. ನಾವು ಎಲ್ಲರಿಗೂ ಕಳಕಳಿ ಮನವಿ ಮಾಡ್ಕೋತೀವಿ. ಇದು ದಲಿತರದ್ದು ಮಾತ್ರ ಅದ, SC ಜನರದ ಅಂತ ಅನ್ನೋದು ಬೇಡ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಗೌರವ ಕೊಟ್ಟರಂದ್ರೇನು, ಈ ದೇಶಕ್ಕೆ ಅಗೌರವ ಕೊಟ್ಟಂಗೆ. ಬಾಬಾ ಸಾಹೇಬ್ರಿಗೆ ಅಪಮಾನ ಆಗ್ಯದಂದ್ರೆ ಅದು ಸಂವಿಧಾನಕ್ಕೆ ಅಪಮಾನ ಆದಂಗೆ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಜಾತಿ ಧರ್ಮದ ನಾಯಕರಲ್ಲ, ಈ ದೇಶದ ಭಾಳ ದೊಡ್ಡ ರಾಷ್ಟ್ರ ಪ್ರೇಮಿ ಆಗಿರೋದ್ರಿಂದ ಅವರಿಗೆ ಅವಮಾನ ಮಾಡಿದ ವ್ಯಕ್ತಿಗೆ ನಾವು ಕ್ಷಮೆ ಕೇಳಿದ್ದೀವಿ, ಕ್ಷಮೆ ಕೇಳಬೇಕಂತ ಅವ್ರಿಗೆ ಒತ್ತಾಯ ಹಾಕಿದ್ದೀವಿ. ಆದರೂ ಅವರು ಸಂವಿಧಾನಕ್ಕೂ ಅಗೌರವ ಕೊಳ್ಳತ್ತಾರ, ಆಮೇಲೆ ಬಾಬಾ ಸಾಹೇಬ್ರಿಗೂ ಅವಮಾನ ಮಾಡತ್ತಾರ. ಅವರ ಒಂದು ರಾಜೀನಾಮೆ ಬೇಕೇ ಅಂಥೇಳಿ ನಾವು ನಾಳೆ ಬೀದರ್ ಬಂದು ಇಡ್ತಾ ಇದ್ದೀವಿ.
ಎಲ್ಲ ಮೂಲದ ನಮ್ಮ ಪ್ರತಿಯೊಬ್ಬರು ಹೋರಾಟಗಾರರು, ಸಾಹಿತಿಗಳು, ಚಿಂತಕರು ನಮಗೆ ಬೆಂಬಲ ಕೊಡಬೇಕು. ಬೆಂಬಲ ಕೊಟ್ಟು ಈ ಒಂದು ಹೋರಾಟ ಯಶಸ್ವಿ ಮಾಡಬೇಕು. ಯಾರೋ ಬಂದು ಒತ್ತಡ ಮಾಡಿರಲ್ಲ. ನೀವು ಸ್ವಯಂ ಘೋಷಿತವಾಗಿ ಇದು 12ನೇ ಶತಮಾನದಲ್ಲಿ ಎಲ್ಲ ಜಾತಿ ಧರ್ಮದ ಒಂದು 770 ಶರಣರಿಗೆ ಒಂದು ಕಡೆ ಬಸವಣ್ಣವರು ಕೂಡಿಸಿದ್ರು 12ನೇ ಶತಮಾನದಲ್ಲಿ. ಇಲ್ಲಿ ಸುಫಿ ಸಂತರ ನಾಡದ, ಇದು ಸಮಾನತೆ ನಾಡದ. ಎಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಪೋರ್ಟ್ ಮಾಡೋ ನಿಟ್ಟಿನಲ್ಲಿ ಆ ಒಂದು ಹೋರಾಟಕ್ಕೆ ಬೆಂಬಲಿಸಿ ಒಂದು ಬೀದರ್ ಬಂದ್ಗೆ ತಾವೆಲ್ಲರೂ ಸಪೋರ್ಟ್ ಮಾಡ್ಬೇಕಂತೇಳಿ ನಾನು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಂಬೇಡ್ಕರ್ ಪಕ್ಷದ ರಾಜ್ಯಾಧ್ಯಕ್ಷ ಮಹೇಶ್ ಗೋರ್ವಣ್ಕರ್ ಕಳ್ಕಳಿ ಮನವಿ ಮಾಡ್ಕೋತೀನಿ. ಮತ್ತು ನಮ್ಮ ಎಲ್ಲ ಪಾರ್ಟಿಯ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಮುಖಂಡರು, ಕಾರ್ಯಕರ್ತರು, ಪದಾಧಿಕಾರಿಗಳು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮ ಶಾಂತಿಯುತವಾಗಿ ನಡೆಯುವಂಗೆ ಒಂದು ಸಹಕಾರ ಕೊಡಬೇಕಂತೇಳಿ ನಾನು ಮನವಿ ಮಾಡ್ಕೋತೀನಿ. ಧನ್ಯವಾದಗಳು. ನಾಳೆ ಬೀದರ್ ಬಂದ್ ಕರೆ ನೀಡಲಾಗಿದೆ. ನಮ್ಮ ವತಿಯಿಂದ ಸ್ವಾಭಿಮಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೋರಾಟ ಸಮಿತಿಯಿಂದ ದಯವಿಟ್ಟು ಇದು ಏನಿದು ಬರೀ ನಮ್ಮ ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟಿದ್ದಲ್ಲ, ಎಲ್ಲ SC ST OBC ಮೈನಾರಿಟಿ ಎಲ್ಲ ಸಮುದಾಯದವರು ಇದೊಂದು ಸ್ಟ್ರೈಕ್ಗೆ ಎಲ್ಲರೂ ಬೆಂಬಲ ಕೊಡಬೇಕು. ಯಾಕಂದರೆ ಬಾಬಾ ಸಾಹೇಬರು ಏನು ಒಬ್ಬರಿಗೆ ಸೀಮಿತ ಅಲ್ಲ, ಇಡೀ ಭಾರತಕ್ಕೆ ಎಲ್ಲರೊಳಗಡೆ ಎಲ್ಲರಿಗೂ ಸೀಮಿತರ. ಅದಕ್ಕಾಗಿ ಎಲ್ಲ ಬೀದರ್ನ ಎಲ್ಲ ಅಂಗಡಿಗಳು, ಯಾವುದೋ ಅಂಗಡಿ ಆಗಿರಲಿ, ತರಕಾರಿ ಮಾರ್ಕೆಟ್ ಆಗಿರಲಿ, ಗಾಂಧಿಗಂಜ್ ಗಾಂಧಿಗಂಜ್ ಆಗಿರಲಿ, ಎಲ್ಲ ಕಡೆ ಶಾಂತಿಯುತದಿಂದ ನಮ್ಮ ಯಾವುದೇ ಟೀಮ್ ಹೋಗುತ್ತೆ, ಶಾಂತಿಯಿಂದ ಎಲ್ಲರೂ ಹೇಳ್ತಾರೆ, ಅದಕ್ಕೆ ಕಾರ್ಪೊರೇಟ್ ಮಾಡ್ಬೇಕಂತೇಳಿ ಇದೊಂದು ನನ್ನ ವಿನಂತಿ. ನನ್ನ ಹೆಸರು ಪವನ್ ಮಿಠಾರೆ, ಯುವ ಮುಖಂಡ ಬೀದರ್. ಸ್ವಾಭಿಮಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾದಿಗಳ ಹೋರಾಟ ಸಮಿತಿ ವತಿಯಿಂದ ನಾಳೆ ಬೀದರ್ ಬಂದ್ ಕರೆ ನೀಡಲಾಗಿದೆ. ಕಾರಣ ಏನಂತಂದರೆ, ಸಂಸತ್ತಿನಲ್ಲಿ ಅಮಿತ್ ಶಾ ಅವರು ಅಂಬೇಡ್ಕರ್ ವಿರುದ್ಧ ಹೇಳಿಕೆಯನ್ನು ಹೇಳಿರ್ತಾರೆ. ಅದರ ವಿರುದ್ಧವಾಗಿ ಈ ಒಂದು ಬೀದರ್ ಬಂದ್ ಕರೆ ನೀಡಲಾಗಿದೆ. ಬೀದರ್ ಜಿಲ್ಲೆಯಲ್ಲಿರುವಂಥ ಎಲ್ಲ ಜನರು ಈ ಒಂದು ಬಂದ್ ಕರೆಗೆ ಸ್ಪಂದನೆ ಮಾಡಬೇಕು. ಯಾಕಂದರೆ ಅಂಬೇಡ್ಕರ್ ಅಂದರೆ ಭಾರತ ಅಂದರೆ ಸಂವಿಧಾನ ಅಂತಂದರೆ ನಾವೆಲ್ಲ ಜನತೆಗಳು, ನಮ್ಮಿಂದ ಬಂದಿರುವಂತಹ ಒಂದು ಭಾರತ. ಇವತ್ತು ಕೇವಲ ಅಂಬೇಡ್ಕರ್ ಅವರಿಗೆ ಅವಮಾನ ಅಲ್ಲ, ಇಡೀ ದೇಶಕ್ಕೆ ಅವಮಾನ ಆಗಿರುವಂಥದ್ದು, ಇಡೀ ನಮ್ಮ ಸಂವಿಧಾನಕ್ಕೆ ಅವಮಾನವಾಗಿರುವಂಥದ್ದು. ಅದಕ್ಕೆ ಇದರಲ್ಲಿ ಯಾವುದೇ ರೀತಿಯಿಂದ ಜಾತಿ, ಧರ್ಮ, ಮತ, ಪಂಗಡ ಅಂತ ನೋಡಲಾರದೇ ಇದು ಅಂಬೇಡ್ಕರ್ ಅವರಿಗೆ ಆಗಿರುವಂಥ ಅವಮಾನ. ಅದಕ್ಕೆ ಎಲ್ಲರೂ ಕೂಡ ಬೀದರ್ ಜಿಲ್ಲೆಯ ನಮ್ಮ ದಲಿತ ಸಂಘಟನೆಗಳಾಗಿರ್ಬೋದು, ಕಾರ್ಮಿಕ ಸಂಘಟನೆಗಳಾಗಿರ್ಬೋದು, ಮತ್ತು ವಿದ್ಯಾರ್ಥಿ ಪರ ಸಂಘಟನೆಗಳಾಗಿರ್ಬೋದು, ಇನ್ನಿತರ ಸಂಘಟನೆಗಳು, ಪಕ್ಷಗಳು, ಯಾವುದೇ ಪಕ್ಷಗಳಾಗಿರ್ಬೋದು, ಅಂಬೇಡ್ಕರ್ ಅನ್ವಯ ಅಂತ ತಾವೆಲ್ಲ ಬಂದು ಈ ಒಂದು ಬಂದ್ ಕಡೆಗೆ ಸ್ಪಂದನೆ ಮಾಡ್ಬೇಕಂತೇಳಿ ತಮ್ಮೆಲ್ಲರೂ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಮತ್ತು ಇನ್ನೊಂದು ವಿಷಯ, ಇದರಲ್ಲಿ ಯಾವುದೇ ರೀತಿಯಿಂದ ಸಂಪೂರ್ಣವಾಗಿ ಈ ಒಂದು ಬಂದ್ಗೆ ನಮಗೆ ಜಿಲ್ಲಾಡಳಿತ ಸಂಪೂರ್ಣವಾಗಿ ಬೆಂಬಲ ನೀಡ್ತಾ ಇದೆ. ಸರ್ಕಾರದ ಕೆಲವೊಂದು ಸಂಸ್ಥೆಗಳು ಕೂಡ ನಮಗೆ ಸಂಪೂರ್ಣವಾಗಿ ಬೆಂಬಲ ನೀಡ್ತಾ ಇದೆ. ಬಸ್ಗಳು ಬಂದ್ ಆಗಿರ್ಬೋದು, ಅಥವಾ ಶಾಲಾ ಕಾಲೇಜುಗಳು ಬಂದ್ ಆಗಿರ್ಬೋದು, ಮತ್ತು ಇನ್ನಿತರ ಪ್ರೈವೇಟ್ ಸಂಸ್ಥೆಗಳು ಕೂಡ ಬಂದ್ ಆಗಿರ್ಬೋದು, ಮತ್ತು ಎಲ್ಲ ಅಂಗಡಿಗಳು ಕೂಡ ಬಂದ್ ಮಾಡ್ತಿದ್ದಾರೆ. ಅದಕ್ಕೆ ನಮ್ದೆಲ್ಲನೂ ಸಂಪೂರ್ಣವಾದ ಶಾಂತ ರೀತಿಯಾದಂತಹ ಒಂದು ಪ್ರತಿಭಟನೆ ನಡೀತದೆ. ಇದರಲ್ಲಿ ಯಾರೇ ಕೂಡ ಬಂದು ಆ ಘಟನೆ ಮಾಡೋದಾಗಿದ್ರೆ, ಕಾನೂನು ಬಾಹಿರವಾಗಿ ಚಟುವಟಿಕೆಗಳನ್ನ ಮಾಡೋದಾಗಿರಲಿ, ಇಂತಹ ಘಟನೆಗಳು ಏನಾದರೂ ಆದರೆ ಜಿಲ್ಲಾಡಳಿತವು ತಮ್ಮ ವಿರುದ್ಧ ಕಾನೂನಾತ್ಮಕವಾಗಿ ಏನು ಕ್ರಮಗಳನ್ನು ತಗೊಳ್ಳುತ್ತೆ. ಇದು ನಾವು ಶಾಂತಿಯುತ ಪ್ರತಿಭಟನೆ ಮಾಡ್ತಾ ಇರೋದು. ಇದು ಕೇವಲ ನೀವೇನಾದರೂ ನಮ್ಮ ಸಂಘಟನೆಯವರು ಮಾಡಿದ್ರು ಕೂಡ ಅವರಿಗೆ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಲಾಗುವುದು. ಮತ್ತು ಹೊರಗಿನವರು ಯಾರಾದರೂ ಕೂಡ ಈ ಒಂದು ಮಾಡುತ್ತಿರುವಂತಹ ಹೋರಾಟಕ್ಕೆ ನೀವೇನಾದರೂ ಕೆಟ್ಟ ಹೆಸರು ತರಬೇಕು, ಅಥವಾ ಇದನ್ನ ಏನೋ ಒಂದು ಮಾಡಿ ಹೆಸರನ್ನ ಕೆಡಿಸ್ಕೊಳ್ಳೋ ಉದ್ದೇಶ ಅಂತ ಇದ್ರೆ, ಅದರಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಎಷ್ಟು CC ಕ್ಯಾಮ್ರಾಗಳು ಎಲ್ಲನೂ ಚಾಲೂ ಮಾಡಿಬಿಟ್ಟಿದ್ದಾರೆ. ಮತ್ತು ಎಲ್ಲ ಕಡೆನೂ ವಿಡಿಯೋ ರೆಕಾರ್ಡಿಂಗ್ ಆಗಿರುತ್ತೆ. ನಮ್ಮ ಹಿಂದೆ ಪೊಲೀಸ್ ಗಾಡಿಗಳಿರುತ್ತೆ. ನಾವು ಇಲ್ಲಿರ್ತೀವಿ, ನೀವು ಎಲ್ಲೋ ಒಂದು ಕಡೆ ಏನೋ ಒಂದು ಗಾಜ್ ಹೊಡೆಯೋದಾಗಲಿ, ಗಾಡಿಗಳಿಗೆ ಸುಡೋದಾಗಲಿ, ಮತ್ತು ಟೈರ್ಗಳನ್ನು ಸುಡೋದಾಗಲಿ, ಬಸ್ಗಳನ್ನು ಹೊಡೆಯೋದಾಗಲಿ, ಈ ಥರ ಏನಾದರೂ ಮಾಡಿದ್ರೆ ಕಾನೂನಾತ್ಮಕವಾಗಿ ಕ್ರಮವನ್ನು ಕೈಗೊಳ್ಳುತ್ತಾರೆ ಅಂತೇಳಿ SP ಸಾಹೇಬರು ನಿಷ್ಠವಾಗಿ ನಮಗೆ ಹೇಳಿದ್ದಾರೆ. ಅವರು ಏನಾದರೂ ನಮ್ಮನ್ನೇ ಜವಾಬ್ದಾರಿ ಮಾಡ್ತಿದ್ರು. ಆದರೆ ನಾವು ಹೇಳಿದ್ದೀವಿ ಅವರಿಗೆ, ಯಾರೇ ಮಾಡಲಿ ಅವರು, ನಾವು ಅಥವಾ ಮತ್ತು ಇನ್ನೊಬ್ರು ಯಾರೇ ಮಾಡಿದ್ರೆ ಅವ್ರಿಗೆ ಕಾನೂನಾತ್ಮಕ ಕ್ರಮವನ್ನು ನಮ್ಮ ಜಿಲ್ಲಾಡಳಿತ ತಗೊಳ್ಳುತ್ತೆ. ಆದ ರೀತಿಯಿಂದ ಈ ಒಂದು ಬಂದ್ ಬೆಂಬಲಕ್ಕೆ ನಮ್ಮ ಬೀದರ್ ಜಿಲ್ಲಾ ಎಲ್ಲ ಜನತೆಗಳು ಸಹಕರಿಸಬೇಕು, ಮತ್ತೆ ಇದಕ್ಕೆ ಬೆಂಬಲ ಕೊಡಬೇಕೆಂದು ಮನವಿ ಮಾಡ್ಕೊಳ್ತೀನಿ. ನಾನು ಹರ್ಷಿದ್ದಾಣಿಕರ್, ಸ್ವಾಭಿಮಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾದಿಗಳ ಹೋರಾಟ ಸಮಿತಿ, ಬೀದರ್ ಜಿಲ್ಲಾ ಕಾರ್ಯದರ್ಶಿ. ಜೈ. ನಾವು ಸ್ವಾಭಿಮಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾದಿಗಳ ಹೋರಾಟ ಸಮಿತಿ ಮಾಡಿಕೊಂಡು ನಾಳೆ ಬೀದರ್ ಬಂದ್ ಮಾಡ್ತಾ ಇದ್ದೀವಿ. ಈ ಬೀದರ್ ಬಂದಿಗೆ ಇಡೀ ಬೀದರ್ ಜಿಲ್ಲೆಯ ಎಲ್ಲ ತಾಲೂಕಾ ಗ್ರಾಮದವರು
ಸ್ಪೆಷಲ್ ಆಗಿ ಭೀಮ್ ಆರ್ಮಿಯ ಪದಾಧಿಕಾರಿಗಳು, ತಾಲೂಕು ಅಧ್ಯಕ್ಷರು, ಗ್ರಾಮಸ್ಥರು ಎಲ್ಲರೂ ಬಂದು ನಮ್ಮ ಶಕ್ತಿ ಏನಿದೆ ಎಂಬುದು ನಾಳೆ ಬೀದರ್ ಬಂದ್ ಕರೆಯಲ್ಲಿ ತೋರ್ಸೋಣ. ದಯಮಾಡಿ ಎಲ್ಲರೂ ಬಂದು ಭಾಗವಹಿಸಿ. ಮತ್ತು ನಾಳೆ ದಿವಸ ಎಲ್ಲ ಶಾಪ್ಗಳು, ಬೀದರ್ ಜಿಲ್ಲೆಯಲ್ಲಿದ್ದಂಥ ಎಲ್ಲ ಶಾಪ್ಗಳು, ಕಿರಾಣ ಶಾಪ್ಗಳಾಗಲಿ, ಇಸ್ತ್ರಿ ಶಾಪ್ಗಳಾಗಲಿ, ಪ್ರತಿಯೊಂದು ವ್ಯಾಪಾರಿಗಳಾಗಲಿ ಎಲ್ಲರಿಗೆ ನಾವು ಒಂದು ಹೂ ಕೊಡೋ ಮೂಲಕ ಬಂದ್ ಕರೆ ಮಾಡಲು ನಾವು ಅವರೇನು ವಿನಂತಿಸಿದ್ದೆವು. ಅದಕ್ಕೆ ಸಹಕರಿಸಿ ನಾಳೆ ಎಲ್ಲರೂ ಬೆಂಬಲ ಕೊಡಬೇಕಂತೇಳಿ ವಿನಂತಿಸುತ್ತೇನೆ. ಜೈ ಭೀಮ್, ಜೈ ಭೀಮ್. ನನ್ನ ಹೆಸರು ಅಂಬರೀಶ್ ಕುದ್ರೆ, ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷರು.